ಸುಡು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರಿಗರಿಗೆ ವರ್ಣ ಒಂದಷ್ಟು ತಂಪೆರೆಯುವಂತಹ ವಾತಾವರಣವನ್ನು ತಂದಿದ್ದಾನೆ. ಅಲ್ಲಲ್ಲಿ ಮಳೆಯಾಗಿದೆ. ಬೆಳಗ್ಗೆಯಿಂದ ಕೆಲವು ಕಡೆಯಲ್ಲಿ ಮಳೆ ಇತ್ತು, ಕೆಲವು ಕಡೆ ಮಳೆ ಇರಲಿಲ್ಲ. ಸದ್ಯ ರಾಜಧಾನಿ ಬೆಂಗಳೂರಿನ ಹಲವೆಡೆ ಮಳೆಯಾಗಿರೋ ಪರಿಣಾಮ ಕೂಲ್ ವೆದರ್ ಕಾಣಿಸ್ತಾ ಇದೆ. ಮಹದೇವಪುರ ವೈಟ್ ಫೀಲ್ಡ್ ಭಾಗದಲ್ಲಿ ಜೋರು ಮಳೆಯಾಗಿದೆ. ರಸ್ತೆಯಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಆಸ್ ಯೂಶುವಲ್ ಅಸ್ತವ್ಯಸ್ತವಾಗಿದೆ ವಾಹನ ಸಂಚಾರಕ್ಕೆ. ಒಂದೇ ಮಳೆಗೆ ರಸ್ತೆಗಳಂತೂ ಕೆರೆಯಂತಾಗಿ ಮಾರ್ಪಡ್ತು. ಸವಾರರು ಪರದಾಡಿದ್ರು. ಪರಿಣಾಮ ಒಂದೇ ಮಳೆಗೆ ಹೀಗಾದರೆ ಹೇಗೆ ಅನ್ನೋದು ಬೆಂಗಳೂರಿಗರ ಪ್ರಶ್ನೆ. ಅದು ಯಾವಾಗಲೂ ಕೂಡ ಮಳೆ ಬಂದಾಗಿದ್ದದ್ದೇ. ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಬೆಂಗಳೂರಿಗೆ ವರ್ಣದೇವ ಶಾಕ್ ಕೊಟ್ಟಿದ್ದಾನೆ. ಒಂದೇ ಮಳೆಗೆ ಬೆಂಗಳೂರು ಬಣ್ಣ ಬಯಲಾಗಿದೆ. ನಗರದ ಅನೇಕ ರಸ್ತೆಗಳಲ್ಲಿ ನೀರು ನಿಂತಿದೆ. ನೀರು ಫ್ಲೋ ಆಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳಾಗಿಲ್ಲ. ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ಸಮಸ್ಯೆಯನ್ನು ತಂದಿಟ್ಟಿದೆ. ಅರೆಬರೆ ಕಾಮಗಾರಿಯ ಪರಿಣಾಮ ರಸ್ತೆಗಳಿಗೆ ನೀರು ನುಗ್ತಾ ಇರೋದನ್ನ ಕಾಣಬಹುದಾಗಿದೆ. ಅವೈಜ್ಞಾನಿಕ ಕಾಮಗಾರಿಯೇ ಸಮಸ್ಯೆಗೆ ಕಾರಣ ಅನ್ನೋದು ಸಾರ್ವಜನಿಕರ ಹಿಡಿಶಾಪ. ಸದ್ಯ ಬೆಂಗಳೂರಿನಲ್ಲಿ ಆಗಿರುವಂತಹ ಸಣ್ಣ ಪ್ರಮಾಣದ ಮಳೆ, ಈ ಮಳೆಗೆ ರಸ್ತೆ ಹೇಗಾಗಿದೆ ಅನ್ನೋದಕ್ಕೆ ಕೆಲವೊಂದಷ್ಟು ದೃಶ್ಯವನ್ನು ನಿಮಗೆ ಝಲಕ್ಕಾಗಿ ತೋರಿಸ್ತಾ ಇದ್ದೀವಿ. ಒಂದು ರೀತಿ ಕೆರೆಯಲ್ಲಿ ಬೋಟ್ಗಳು ಹೋಗೋ ರೀತಿಯಲ್ಲಿ ಈ ವಾಹನಗಳ ಸಂಚಾರ ಇದೆ. ಕೆಲವರಂತೂ ಟೂ ವೀಲರ್ನವರು ವಾಹನ ಸಂಚಾರ ಮಾಡಲಿಕ್ಕೆ ಬಹಳ ಕಷ್ಟ. ಯಾಕಂದರೆ ಎಲ್ಲಿ ಮರದ ಕೊಂಬೆಗಳು ಮುರಿದು ಬೀಳುತ್ತೋ ಅನ್ನೋ ಭಯ. ಮತ್ತು ಈಗ ಅಲ್ಲಲ್ಲಿ ಈ ಗಿಡದ ಮರ ಇದೆಯಲ್ಲ, ಅದರದ್ದು ಹೂಗಳು ಬಿದ್ದಿದೆ ರಸ್ತೆಯಲ್ಲಿ. ನೀರು ಅದಕ್ಕೆ ಸೇರಿಕೊಂಡಿದೆ. ಮಳೆ ನೀರು ಸ್ಕಿಡ್ ಆಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಟೂ ವೀಲರ್ ಹೋಗೋರಂತೂ ಪಕ್ಕಕ್ಕೆ ಹಾಕ್ಕೊಂಡು ಎಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಅಂತ ಕಾಯ್ತಾ ಇರುವಂತಹ ದೃಶ್ಯಗಳು ಕೂಡ ಹಲವೆಡೆಯಲ್ಲಿ ಗಮನ ಸೆಳೆಯಿತು. ಈ ದೃಶ್ಯ ನೋಡಿ, ಇದು ಬೆಂಗಳೂರಿನ ರಸ್ತೆಯ ದೃಶ್ಯ. ಬೈಯಪ್ಪನಹಳ್ಳಿಯ ವಿಜುವಲ್ ನಾವು ನಿಮಗೆ ತೋರಿಸ್ತಾ ಇರೋದು. ಬೈಯಪ್ಪನಹಳ್ಳಿಯಲ್ಲಿ ಸುರಿದಿರುವಂತಹ ಮಳೆಯ ಆರ್ಭಟಕ್ಕೆ ರಸ್ತೆಯುದ್ದಕ್ಕೂ ನೀರು, ಔಟ್ಫ್ಲೋ ಇಲ್ಲ. ನೀರು ಸರಾಗವಾಗಿ ಹೋಗಲಿಕ್ಕೆ ವ್ಯವಸ್ಥೆ ಇದ್ದಿದ್ರೆ ಬಹುಶಃ ಈ ಪ್ರಮಾಣದ ಸಣ್ಣ ಮಳೆಗೆ ಈ ರೀತಿಯಾದಂತಹ ರಸ್ತೆಯನ್ನು ನಾವು ಕಾಣ್ತಾ ಇರಲಿಲ್ಲ. ಎಲ್ಲಿ ನೋಡಿದರೂ ಕೂಡ ಚರಂಡಿಗಳಲ್ಲಿ ಕಸದ ರಾಶಿ ತುಂಬಿಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡಿದಿದ್ರೆ ಸರಾಗವಾಗಿ ನೀರು ಹೋಗುತ್ತೆ. ಇನ್ನು ವೈಟ್ ಟಾಪಿಂಗ್ ಆಗಿರುವಂತಹ ರಸ್ತೆಗಳಲ್ಲಂತೂ ನೀರು ಇಂಗೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ರಸ್ತೆಗಳಲ್ಲಿ ನಾವು ನೀರು ರೋಡಲ್ಲೇ ನಿಂತ್ಕೊಳ್ಬೇಕು. ಅದರ ಮೂಲಕವಾಗೇ ವಾಹನ ಸಂಚಾರ ಆಗಬೇಕು. ಇದು ಬೈಯಪ್ಪನಹಳ್ಳಿಯ ದೃಶ್ಯ ನೋಡ್ತಾ ಇದ್ರಿ. ಆಲ್ಮೋಸ್ಟ್ ಟೂ ವೀಲರ್ನವರ ಟೈರ್ ಅರ್ಧಕ್ಕೆ ಮುಳುಗಡೆ ಆಗುವಂಥ ಹಂತ. ಆ ರೀತಿಯಾಗಿ ಮಳೆಯ ನೀರು ಆವರಿಸ್ಕೊಂಡಿದೆ. ಕೆಲವು ಕಡೆಗಳಲ್ಲಿ ಬೆಳಗ್ಗೆನೇ ಮಳೆ ಆಯಿತು. ಇನ್ನು ಕೆಲವು ಕಡೆಯಲ್ಲಿ ಡ್ರೈ ಇತ್ತು, ಮಳೆ ಆಗಿರಲಿಲ್ಲ. ಆದರೆ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆಯ ಹಿಂದೀಚೆಗೆ ಭಾರಿ ಮಳೆ ಆಗಿದೆ ಕೆಲವು ಕಡೆ. ಈಗ ನೀವು ನೋಡ್ತಾ ಇರೋದು KR ಪುರಂನ ದೃಶ್ಯ. KR ಪುರಂನಲ್ಲಿ ಮಳೆ ಆದರೆ ಅದು ಜೋರು ಮಳೆ ಆಗಲಿ ಅಥವಾ ಸಣ್ಣ ಪ್ರಮಾಣದ ಮಳೆ ಆಗಲಿ, ಈ ರೀತಿಯಾದಂತಹ ದೃಶ್ಯ ಅಂತೂ ಜನರಿಗೆ ಕಣ್ಣಿಗೆ ರಾಚುತ್ತೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಇದೇ ರೀತಿ ಮಳೆ ಆದರೆ ಕಾರುಗಳು ಕೂಡ ಮುಳುಗುವ ಹಂತಕ್ಕೆ. ಈಗಾಗಲೇ ಟೈರ್ನ ಲೆವೆಲ್ಗೆ ನೀರು ನಿಂತಿರೋದನ್ನು ಗಮನಿಸ್ತಾ ಇದ್ರಿ. ಇದರ ಮಧ್ಯೆಯೇ ವಾಹನ ಸಂಚಾರ. ಅಲ್ಲಿ ನೋಡಿ ಆಟೋ ಪರಿಸ್ಥಿತಿ ಹೆಂಗಿದೆ ಅಂತ. ಅಪ್ಪಿತಪ್ಪಿ ಏನಾದರೂ ಆಟೋ ಅಲ್ಲಿ ಸ್ಟಾಪ್ ಆಯಿತು ಅಂತ ಇಟ್ಕೊಳ್ಳಿ, ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಬಹಳ ಕಷ್ಟ. ಕಳ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕಾಣಸಿಗ್ತಾ ಇದೆ. ಹಾಗಾಗಿ ಮುಂದುವರೆದಂತೆ ಹೀಗೆ ಮಳೆ ಆದರೆ ಹೆಂಗಪ್ಪ ಅನ್ನುವಂಥ ಭೀತಿ. ಸಾಮಾನ್ಯವಾಗಿ ಸುಡು ಬಿಸಿಲಿತ್ತು. ಬಿಸಿಲಲ್ಲಿ ಮೈಯೊಡ್ಡಿ ಹೋಗಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಜನ ಅಯ್ಯೋ ಹೆಂಗಪ್ಪ ಉರಿ ಅಂತಿದ್ರು. ಈಗ ಮಳೆ ಆಗ್ತಿದ್ದ ಹಾಗೆ ರಸ್ತೆಯಲ್ಲಿ ನೀರು ನಿಂತಾಗ ಅಯ್ಯೋ ಮಳೆ ಬಂತಲ್ಲ ಅಂತ. ಒಟ್ಟಿನಲ್ಲಿ ಹೇಗಿದ್ರೂ ಕಷ್ಟ. ಆ ರೀತಿಯಾಗಿ ಬೆಂಗಳೂರಿನ ಪರಿಸ್ಥಿತಿ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲಾರಿಂದ. ಪವಿತ್ರ, ಒಡಿಶಾದಲ್ಲಿ ಸೈಕ್ಲೋನ್ ಇರೋ ಪರಿಣಾಮ ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಮಳೆ ಆಗುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಮಳೆ ಆಗ್ತಾ ಇದೆ. ಬಟ್ ನಮ್ಮ ಬೆಂಗಳೂರಿನ ಪಾಡು ಹೆಂಗಾಗ್ಬಿಟ್ಟಿದೆ ಅಂದರೆ, ಮಳೆ ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಯಾವುದಕ್ಕೂ ಕೂಡ ಅಡ್ಜಸ್ಟ್ ಆಗದೇ ಇರೋ ರೀತಿಯಾದಂತಹ ಅವ್ಯವಸ್ಥೆ ಆಗರವಾಗ್ಬಿಟ್ಟಿದೆಯಲ್ಲ. ಹೌದು, ಅದರಲ್ಲೂ ಕೂಡ ಈ ವರ್ಷ ಅಂತೂ ಬೆಂಗಳೂರಿನ ರಸ್ತೆಗಳನ್ನ ಅಗದ ಹಾಕಿದ್ದಾರೆ. ಅದನ್ನು ಕಂಪ್ಲೀಟ್ ಎಲ್ಲೂ ಕೂಡ ಮಾಡಿಲ್ಲ. ಎಲ್ಲ ಕಡೆ ಬೆಂಗಳೂರಿನಲ್ಲಿ ಅದೇ ರೀತಿ ಆಗ್ತಾ ಇದೆ. ಅರೆಬರೆ ಕಾಮಗಾರಿಯಿಂದ ಇವತ್ತು ಸುರಿದಂತಹ ಒಂದೇ ಒಂದು ಮಳೆಗೆ ಬೆಂಗಳೂರಿನ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ರಸ್ತೆಯಲ್ಲಿ ನೀರು ನಿಂತಿರುವಂತಹ ಪರಿಸ್ಥಿತಿ. ಈಗ ಇವತ್ತು ಬೆಂಗಳೂರಿನಲ್ಲಿ ಕೋರಮಂಗಲ, BTM ಆಗಿರ್ಬೋದು, ಮಹದೇವಪುರ, ಹುಡಿ ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು. ಸಿಟಿ ಒಳಗಡೆ ತುಂಬ ಕಡಿಮೆ ಪ್ರಮಾಣದ ಮಳೆ ಆಗಿದೆ. ಆದರೆ
ಬಹುತೇಕ ಭಾಗದಲ್ಲಿ ನೀರು ನಿಂತಿರುವಂಥದ್ದು ಪರಿಸ್ಥಿತಿ. ಈಗ ನಾವು ವಿಂಡ್ಸರ್ ಮ್ಯಾನರ್ ಇದು ಯಾವಾಗಲೂ ಕೂಡ ನೀರು ನಿಂತಿರುತ್ತೆ. ಈಗ ಅಲ್ಪ ಮಳೆ ಬಂದಿರುವಂಥದ್ದು, ಇಲ್ಲೇನು ತೀರಾ ಅನ್ನುವಂತಹ ಮಳೆ ಬಂದಿಲ್ಲ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ರಸ್ತೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗೋಕ್ಕೆ ಜಾಗವೇ ಇಲ್ಲ. ಸೊ ಹಾಗಾಗಿ ಅಲ್ಲಲ್ಲೇ ಬ್ಲಾಕ್ ಆಗ್ತಾ ಇದೆ. ಇದರಿಂದ ವಾಹನ ಸವಾರರಿಗೂ ಕೂಡ ಕಷ್ಟ. ಎಲ್ಲ ಭಾಗದಲ್ಲೂ ಕೂಡ ಅದೇ, ಅದರಲ್ಲೂ ಕೂಡ ವೈಟ್ ಟಾಪಿಂಗ್ ಮಾಡಿದ ಮೇಲಂತೂ ನೀರು ಹರಿದು ಹೋಗೋದಕ್ಕೆ ಕನಿಷ್ಠ ಪಕ್ಷ ಕಾಲುವೆಯನ್ನು ಕೂಡ ಮಾಡಿಲ್ಲ. ಇನ್ನು ಇರುವಂತಹ ಕಾಲುವೆಗಳು ಬೇರೆ ಬೇರೆ ಭಾಗದಲ್ಲಿ ಎಲ್ಲೂ ಕೂಡ ಅದನ್ನು ಕ್ಲೀನ್ ಮಾಡಿಲ್ಲ. ಮಳೆಗಾಲ ಇನ್ನೇನೋ ಆಗುತ್ತೆ, ಬೆಂಗಳೂರು 1-2-3 ಸಲ ಮುಳುಗಬೇಕು, ಅದು ದೊಡ್ಡ ಮಟ್ಟದ ಸುದ್ದಿ ಆಗಬೇಕು, ಅದಾದ ಬಳಿಕ ಏನೋ ಕ್ಲೀನ್ ಮಾಡ್ತಾರೆ, ಅದು ಕೂಡ ಅರೆಬರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿ. ಆದರೆ ಮಳೆಯ ಸಂದರ್ಭದಲ್ಲಿ ಅದನ್ನ ರಸ್ತೆ ಚರಂಡಿಗಳನ್ನು ಕ್ಲೀನ್ ಮಾಡೋದಕ್ಕೆ, ಜೊತೆಗೆ ಮಳೆಯ ಪೂರ್ವ ಸಿದ್ಧತೆ ಅಂತ ಕೋಟಿ ಕೋಟಿ ದುಡ್ಡನ್ನು ಮಾತ್ರ ಮೀಸಲಿಡ್ತಾರೆ BBMP ಅವರು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿ, ಇದು ಬಹುಶಃ ಸ್ಯಾಂಪಲ್ ದಿವ್ಯಾ ಈ ಬಾರಿ ಯಾವ ರೀತಿ ಇರುತ್ತೆ ನಮ್ಮ ಬೆಂಗಳೂರು ಅನ್ನೋದಕ್ಕೆ. ಯಾಕಂದ್ರೆ ಒಂದೇ ಒಂದು ಮಳೆಯನ್ನ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಬರುವಂತಹ ಮಳೆಗಾಲದ ಮಳೆಯನ್ನ ಯಾವ ರೀತಿ ತಡ್ಕೊಳ್ಳುತ್ತೆ ಬೆಂಗಳೂರು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಈ ವರ್ಷ ಅಂತೂ ಬಹುಶಃ ಬೆಂಗಳೂರಿಗೆ ಎಲ್ರಿಗೂ ಕೂಡ ಸಮಸ್ಯೆ ಕಾದಿಟ್ಟ ಬುತ್ತಿ ಅಂತ ಅನ್ಸುತ್ತೆ. ಎಲ್ಲಾ ಕಡೆ ಕೂಡ ರಸ್ತೆಯನ್ನ ಅಗದು ಹಾಕಿದ್ದಾರೆ, ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿಯೇ ಈ ರೀತಿಯ ಸ್ಯಾಂಪಲ್ಸ್ಗಳು ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ BBMP ಮಳೆ ಬಂದ ನಂತರದಲ್ಲಿ ನಾವು ಅಲರ್ಟ್ ಆಗ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಬಟ್ ಮುಂಜಾಗ್ರತಾ ಕ್ರಮವಾಗಿ ಏನು ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ, ಈಗ ಅದರ ಬಗ್ಗೆ ಏನು ಹೇಳ್ತಾರೆ ಪವಿತ್ರ? ದಿವ್ಯಾ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಅನಾಹುತ ಆದ ಮೇಲೆ BBMP ಅವರು ಸ್ಥಳಕ್ಕೆ, ಅದು ಬರೋದಿಲ್ಲ ಅವರು ಸ್ಥಳಕ್ಕೆ. ಸೊ ಅದನ್ನ ಮಾಡಿದೀವಿ, ಇದನ್ನ ಮಾಡಿದೀವಿ, ಎಲ್ಲಾ ರೀತಿಯ ಸಿದ್ಧತೆಗಳು ನಮ್ಮಲ್ಲಿ ಪೂರ್ಣ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ರೆ ಯಾವ ಕಾಮಗಾರಿಗಳು ಕೂಡ ಪೂರ್ಣ ಆಗಿರಲ್ಲ. ಈಗ ರಸ್ತೆಯನ್ನು ಅಗದು ಹಾಕಿರುವಂಥದ್ದು ಬಹುತೇಕ ಕಡೆ ಕೇಬಲ್ಗಳ ಅಳವಡಿಕೆಗೆ, ಜೊತೆಗೆ ಚರಂಡಿ ವ್ಯವಸ್ಥೆಯನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಆದ್ರೆ ಅದೆಲ್ಲವೂ ಕೂಡ ಅರೆಬರೆ ಕಾಮಗಾರಿಗಳ ಆಗಿದೆ. ಸೊ ಹಾಗಾಗಿ ಈ ಬಾರಿ ಎಷ್ಟೇ BBMP ಬಡಾಯಿ ಕೊಚ್ಚಿಕೊಂಡ್ರು ಕೂಡ ಮಳೆಗಾಲದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿಲ್ಲ. ಇನ್ನು ಕಳೆದ ಬಾರಿ ಎಕೋಸ್ಪೇಸ್ ಜಾಗದಲ್ಲಾಗಿರ್ಬೋದು ಅಥವಾ IT ಟೆಕ್ ಪಾರ್ಕ್ಗಳು ಇರುವಂತಹ ಜಾಗ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಎಸ್ಪೆಷಲಿ ಸರ್ಜಾಪುರದ ಆ ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಸೊ ಅಲ್ಲೂ ಕೂಡ ಯಾವುದೇ ರೀತಿ ಹೂಳೆತ್ತುವಂತಹ ಕಾಮಗಾರಿಗಳಾಗ್ಲಿ ಅಥವಾ ರಾಜಕಾಲುವೆ ಒತ್ತುವರಿಯನ್ನ ತಡೆಯುವಂತಾಗ್ಲಿ, ಕೇವಲ ರಾಜಕಾಲುವೆ ಒತ್ತುವರಿಯನ್ನ 15 ದಿನದ ಹೈಡ್ರಾಮವನ್ನಾಗಿ BBMP ಅವರು ಮಾಡಿದ್ರು. ಅದಾದ ಬಳಿಕ ಕೈ ಬಿಟ್ರು. ಕೆರೆ ಒತ್ತುವರಿ ತೆರವನ್ನ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಕೈ ಬಿಟ್ರು. ಕೇವಲ ಕೇಳಿದ್ರೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ಇನ್ನೂ ಕೂಡ ಟಫ್ ಆಗಿರುತ್ತೆ. ಯಾವುದೇ ರೀತಿ ಕೆಲಸವನ್ನ ಮಾಡಿಲ್ಲ BBMP ಅಧಿಕಾರಿಗಳು ಮಳೆಗಾಲದ ಪೂರ್ವ ಸಿದ್ಧತೆಯಾಗಿದೆಯಾ. ಇನ್ನು ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿರಬಹುದು, ಅಂಗಡಿಗಳಿರಬಹುದು, ಅವರುಗಳು ರಾತ್ರಿ ವೇಳೆಯಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಕ್ಕೂ ಮಲಗಲಿಕ್ಕೂ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಲ್ಲಿನ ಪರಿಸ್ಥಿತಿಗಳು ಹಾಗಿದ್ರೆ ಹೇಗೆ? ಈಗ ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ, ಭಾರಿ ಮಳೆ ಆಗುತ್ತೆ ಅಂತಿದ್ಯಾ, ಸಾಧಾರಣ ಮಳೆ ಆಗಬಹುದು ಅಂತ ಅಂದಾಜು ಮಾಡ್ತಿದ್ಯಾ? ದಿವ್ಯಾ, ಈಗ ಇವತ್ತು ಹೆಚ್ಚಿನ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಜೊತೆಗೆ ನಾಳೆ ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈಗ 2 ದಿನದ ಮಳೆ ಏನಿದೆ ಅದು ಸಮಸ್ಯೆ ಅಷ್ಟಾಗಿ ಆಗೋದಿಲ್ಲ. ಆದ್ರೆ ಮಳೆಗಾಲ ಇನ್ನೇನೋ ಸನ್ನಿಹಿತ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ವರ್ಷ ಏನಾಗುತ್ತೆ ಅನ್ನುವಂಥದ್ದು ಆತಂಕ. ಯಾಕಂದ್ರೆ ಈ ಹಿಂದಿನ ಮಳೆಗಾಲದಲ್ಲಿ ಯಾವ ರೀತಿಯ ಅನಾಹುತಗಳಾಯ್ತು, ಜೊತೆಗೆ ಎಷ್ಟು ಜೀವಗಳು ಬಲಿಯಾಗಿದ್ವು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಬೆಂಗಳೂರು ಸಣ್ಣ ಮಳೆ ಬಂದ್ರೆ ಸಾಕು ಮುಳುಗಡೆ ಆಗುತ್ತೆ, ಜನರಿಗೆ ಸಮಸ್ಯೆ ಆಗುತ್ತೆ. ಜೊತೆಗೆ ಅಲ್ಲಲ್ಲಿ ಮರದ ಕೊಂಬೆಗಳು ಬಾಗಿರುವಂತಹ ಸ್ಥಿತಿಯಲ್ಲಿದೆ, ಅದನ್ನ ತೆರವು ಮಾಡ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ಸಮಸ್ಯೆಗಳ ಸರಮಾಲೆ ಕಾಣಿಸ್ತಾ ಇದೆ. ಆದ್ರೆ BBMP ಇದನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇಲ್ಲ. ಈ ವರ್ಷ ಇನ್ನೊಂದಿಷ್ಟು ಸಮಸ್ಯೆ ಆಗೋದು ಅಂದ್ರೆ ಅಲ್ಲಲ್ಲಿ ರಸ್ತೆಗಳನ್ನ ಅಗೆದು ಹಾಗೇ ಬಿಟ್ಟು ಹೋಗಿದ್ದಾರೆ, ಅದನ್ನ ಪೂರ್ಣಗೊಳಿಸಿಲ್ಲ. ಬೆಂಗಳೂರಿನ ಯಾವ ಭಾಗದ ರಸ್ತೆಗಳಿಗೂ ಹೋಗಿದ್ರು ಕೂಡ ಆಳವಾಗಿರುವಂತಹ ಕಂದಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಮಳೆ ನೀರು ಸಂಗ್ರಹ ಆಗಿ ಇನ್ನೊಂದಿಷ್ಟು ಸಮಸ್ಯೆ. ಒಂದ್ ಕಡೆಯಿಂದ ಈಗ ಎಲ್ಲ ಬಹುತೇಕ ನಗರದ ವ್ಯಾಪಾರಸ್ಥರು ಗರಂ ಆಗಿರುವಂತದ್ದು, ಅಂಗಡಿ ಮುಂದೆ ಅಗದಗದು ಹೋಗಿದ್ದಾರೆ, ಯಾವುದೇ ರೀತಿ ವ್ಯಾಪಾರ ವಹಿವಾಟು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮನೆಗಳು ಕೂಡ ಅಷ್ಟೇ, ಬೆಂಗಳೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಮನೆಗಳಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸೊ ಇದರ ಮಧ್ಯೆ ಈ ರೀತಿ ಮಳೆಗಾಲ ಏನಾದ್ರೂ ಬಂತು ಅಂತ ಅಂದ್ರೆ, ಆ ಕಾಮಗಾರಿ ಪೂರ್ಣ ಆಗಿಲ್ಲ ಅಂದ್ರೆ ಬೆಂಗಳೂರಿನ ಎಲ್ಲಾ ಭಾಗದ ಜನರಿಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಸೊ ಇನ್ನೊಂದಿಷ್ಟು ಹೆಚ್ಚು ಮುಳುಗಡೆ ಆಗೋದಂತೂ ಖಚಿತ. ದಿವ್ಯಾ, ಓಕೆ ಪವಿತ್ರ, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಬೆಂಗಳೂರಿನ ಹಲವೆಡೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗಿರೋ ಪರಿಣಾಮ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. JP ನಗರದ ದೃಶ್ಯ ಇದು. ಅಬ್ಬಬ್ಬಾ,
ರಸ್ತೆಯಲ್ಲಿ ನೀರು ನಿಂತಿರೋದನ್ನು ನೋಡ್ತಾ ಇದ್ರೆ ಇದೇನು ಕೆರೆನಾ ರಸ್ತೆನಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ವಾಹನ ಸಂಚಾರ ಇದರ ಮಧ್ಯದಲ್ಲೇ ಆಗ್ತಾ ಇದೆ. ಇದು JP ನಗರದ ರಸ್ತೆಯ ಚಿತ್ರಣ. ಬೆಳಗ್ಗೆಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಮಳೆ ಆದರೆ ಸಾಕು ಇಂಥ ವಾತಾವರಣ ಅಂತೂ ಕಾಣಸಿಗತ್ತೆ. ಹಾಗಾಗಿ ಕೆಲವು ವಾಹನ ಸವಾರರು ಸೈಡಲ್ಲೇ ವೆಹಿಕಲ್ನ ಪಾರ್ಕ್ ಮಾಡ್ಕೊಂಡಿದ್ದಾರೆ.